ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ಇವತ್ತು ಒಂದು ಸ್ಕ್ಯಾನಿಂಗ್ ಇದೆ, 6 ಮಂತ್ ಸ್ಕ್ಯಾನಿಂಗ್ ಇದೆ. ಸೊ ಅದಕ್ಕೆ ರೆಡಿಯಾಗಿ ಇವತ್ತು ಮಾರ್ನಿಂಗ್ ಬೇಗನೆ ಮನೆ ಬಿಟ್ಟಿದ್ದೀವಿ. ಸೊ ಜರ್ನಿನೇ ಆಗಿಬಿಡುತ್ತೆ. ಸೊ 2 hours ಒಳಗಡೆ ನಾವು ರೀಚ್ ಆಗಿಬಿಡ್ತೀವಿ. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಪಾಪು ಮಲಗಿದ್ಲು, ಅದಕ್ಕೆ ಅವಳನ್ನ ಕರ್ಕೊಂಬರಲಿಲ್ಲ. ಆಟ ಆಡ್ಕೊಂಡು ಮನೇಲೇ ಇರ್ತಾಳೆ ಅಂತ ಅವಳನ್ನ ಮನೇಲೇ ಬಿಟ್ಟಿದ್ದೀವಿ. ಆಮೇಲೆ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಂತಾಮಣಿಲಿರುವಂಥ ಗಾಯತ್ರಿ ಹೋಟೆಲ್ ಅಂತ ಇದೆ, ನನ್ನ ಹೆಸರಲ್ಲೇ ಹೋಟ್ಲ್ ಒಂದಿದೆ, ಅಲ್ಲೋಗಿ ತಿಂದ್ವಿ. ಮಸಾಲೆ ದೋಸೆ ತಿಂದ್ವಿ, ಬಟ್ ಚೆನ್ನಾಗಿರಲಿಲ್ಲ. ಆಮೇಲೆ ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಸೊ ಆಧಾರ್ ಕಾರ್ಡು ಮತ್ತು ನನ್ನ ಸ್ಕ್ಯಾನಿಂಗ್ ರೆಕಾರ್ಡು ಎಲ್ಲ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ತಾನೇ ಸ್ಕ್ಯಾನಿಂಗ್ ಆಯಿತು. ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಕಾರಲ್ಲಿ ಕೂತಿದ್ದೀನಿ. ನನ್ನ ಹಸ್ಬೆಂಡು ಇದಕ್ಕೆ ಹೋಗಿದ್ದಾರೆ, ATMಗೆ ಹೋಗಿದ್ದಾರೆ ಡ್ರಾ ಮಾಡೋಕ್ಕೆ. ಆಮೇಲೆ ನನಗೆ ಮಾವಿನಕಾಯಿ ತಂದು ಕೊಟ್ಟರು. ಸೊ 1-2 ಪೀಸ್ ತಿಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಹಣ್ಣಾಗ್ಬಿಟ್ಟಿದೆ, ಅಷ್ಟೊಂದು ಏಟ್ ಚೆನ್ನಾಗಿಲ್ಲ. ಸೊ ಸ್ಕ್ಯಾನಿಂಗ್ ಮಾಡಿಸಿದ್ದು. ಸೊ ಇವತ್ತು ತುಂಬ ಗ್ರೋತ್ ಸ್ಕ್ಯಾನ್ ಅಲ್ವಾ, ಜಾಸ್ತಿ ಹೊತ್ತೆ ಸ್ಕ್ಯಾನಿಂಗ್ ಮಾಡಿದ್ರು. ಸೊ ಎಲ್ಲ ಮಗು ಬಗ್ಗೆ ಎಲ್ಲ ಫುಲ್ಲು ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ನೋಡಿದೆ ಹಾರ್ಟ್ ಬೀಟ್ ಎಷ್ಟಿದೆ ಮತ್ತು ಪಾಪು ವೆಯ್ಟ್ ಎಷ್ಟಿದೆ, ಆಮೇಲೆ ಎಲ್ಲ ನಾರ್ಮಲ್ ಇದೆಯಾ ಅಂತ ನೋಡಿದೆ. ಸೊ ಮನೆಗೆ ಹೋದ್ಮೇಲೆ ಇನ್ನೊಂದ್ಸರಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಪು ನೋಡಿ ಖುಷಿ ಆಗೋಯಿತು. ನಾವಂತೂ ಕಾಯ್ತಾಯಿದ್ದೆ, ಯಾವಾಗಪ್ಪ ಸ್ಕ್ಯಾನಿಂಗು ಅಂತ. ಅಲ್ಲಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ 1 hour ವೆಯ್ಟ್ ಮಾಡಿಸ್ಬಿಟ್ಟು ಇವತ್ತು ಸ್ಕ್ಯಾನಿಂಗ್ ಸೆಂಟ್ರ್ ಪಕ್ಕನೇ ಇನ್ನೊಂದು ಹಾಸ್ಪಿಟ್ಲಿದೆ. ಸೊ ಫಸ್ಟ್ ಟೈಮ್ ಆ ಹಾಸ್ಪಿಟ್ಲಿಗೆ ಹೋಗಿದ್ದು. ಇವತ್ತು ಸ್ಕ್ಯಾನಿಂಗ್ದು ಅವ್ರ ಹತ್ರ ತೋರಿಸಿದ್ವಿ. ಆಮೇಲೆ ನನಗೆ ಶುಗರ್ದು ಕರೆಕ್ಟಾಗಿ ರೀಡಿಂಗ್ ಕೊಡಿ ನೀವು, ಶುಗರ್ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಇನ್ಸುಲಿನ್ ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ನನಗೆ ಇನ್ಸುಲಿನ್ ಸ್ಟಾರ್ಟ್ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದರೆ ಡೈಲಿ ತೊಗೊಬೇಕು, 2 times ತೊಗೊಬೇಕು. ಆ್ಯಂಡ್ ಅದು ಕೊಡೋಕೆ ಒಬ್ರು ಇರಲೇಬೇಕು ಯಾರಾದರೂ. ಆ್ಯಂಡ್ ಕರೆಕ್ಟ್ ಟೈಮಿಗೆ ತೊಗೊಬೇಕು ನಾವು. ಸ್ಕೂಲ್ಗೆ ಹೋಗ್ತಾ ಇರ್ತೀನಲ್ವಾ, ಸೊ ನನಗೆ ಡೈಲಿ ಅದು ತೊಗೊಂಡು ಮಾಡೋದು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟು ನೋಡೋಣ, 130 ಒಳಗಡೆ ಬರಬೇಕು. ಆ್ಯಕ್ಚುಲಿ ಇನ್ನೂ ಕಮ್ಮಿ ಬರಬೇಕು ಶುಗರ್ ಲೆವೆಲು. ನೋಡೋಣ, ರೀಡಿಂಗ್ ಕೊಡಿ ಅಂತ ಹೇಳಿದ್ದಾರೆ ಡಾಕ್ಟರು. ಅವ್ರ ನಂಬರ್ಗೆ ವಾಟ್ಸಪ್ ಮಾಡಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲದು ಒನ್ ಡೇ ಬಿಟ್ಬಿಟ್ಟು ರೀಡಿಂಗ್ ಕೊಡಿ, ನನಗೆ ಶುಗರ್ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇನಾಗುತ್ತೋ ನೋಡಬೇಕು. ಒಂದು ಸ್ವಲ್ಪ ಡಯಟ್ ಮಾಡೋದಕ್ಕೆ ಬಿಟ್ಬಿಟ್ಟಿದೆ. ಯಾಕಂತಂದರೆ ಎಕ್ಸಾಮ್ಸ್ ಇತ್ತಲ್ವ, ಆ ಎಕ್ಸಾಮ್ ಟೆನ್ಷನಲ್ಲಿ ನಾನು ಒಂದು ಸ್ವಲ್ಪ ಡಯಟ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ, ವಾಕಿಂಗ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಸ್ಕೂಲಲ್ಲಿ ಬೇರೆ ಟೀ ಕೊಡ್ತಾರೆ, ಒಂದು ಕಪ್ ಇಷ್ಟು ಚಿಕ್ಕ ಕಪ್ ಆದರೂ ಕೂಡ ಅದ್ರ ಟೀ ಕೊಡ್ತಾರೆ, ಅದ್ರಲ್ಲಿ ಶುಗರ್ ಬೇರೆ ಇರುತ್ತೆ. ನಾನು ಅದನ್ನು ಕುಡಿದ್ಬಿಟ್ಟಿದ್ದೀನಿ, ಯಾಕಂದರೆ ತಲೆನೋವು ಇರುತ್ತೆ, ಒಂದು ಸ್ವಲ್ಪ ಎನರ್ಜಿ ಬರಲಿ ಅನ್ನೋ ಕಾರಣಕ್ಕೆ ಟೀನೂ ಕುಡಿದ್ಬಿಟ್ಟಿದ್ದೀನಿ. ಸೊ ರೈಸೇ ತಿನ್ನಬೇಡಿ ಅಂತ ಹೇಳಿದ್ದಾರೆ ನಮ್ಮ ಡಾಕ್ಟ್ರು. ಇನ್ನು ಏನಪ್ಪ ಮಾಡೋದಿನ, ಫುಲ್ಲು ಪತ್ತೆ ಅಂದರೆ ಪತ್ತೆ ಇರಬೇಕು, ಫುಲ್ಲು ಡಯಟ್ ಮಾಡಬೇಕು ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು. ನೀವು ಎಷ್ಟು ಚೆನ್ನಾಗಿ ಡಯಟ್ ಮಾಡಿದ್ರೆ ಮಗು ಅಷ್ಟು ಚೆನ್ನಾಗಿರುತ್ತೆ, ಯಾವ ಕಾಂಪ್ಲೆಕ್ಸು ಬರೋಲ್ಲ, ಚೆನ್ನಾಗಿರುತ್ತೆ ಮಗು ಅಂತ ಹೇಳಿದ್ದಾರೆ. ಇಲ್ಲಾಂತಂದರೆ ಮಗುಗೆ ತುಂಬ ಡೇಂಜರ್ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನಷ್ಟು ರೈಸೇ ಬಿಟ್ಬಿಟ್ಟು ನಾನು ಫುಲ್ಲು ಶುಗರ್ ಬಿಟ್ಬಿಟ್ಟು ಆಮೇಲೆ ಡಯಟ್ ಮಾಡೋಣ, ಚೆನ್ನಾಗಿ ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಡಯಟು ಅವೆಲ್ಲ ಮಾಡಲೇಬೇಕು. ಮತ್ತು ನಂಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಸೊ ನೋಸ್ ಯಾವಾಗಲೂ ಬ್ಲಾಕ್ ಆಗ್ತಾನೆ ಇರುತ್ತೆ. ಅದ್ರ ಬಗ್ಗೆ ಡಾಕ್ಟರ್ನ ಕೇಳಿದೆ, ನಿಮ್ಗೆ ಡಸ್ಟ್ ಅಲರ್ಜಿ ಇರೋದಕ್ಕೆ ಹಂಗೆ ಆಗ್ತಾ ಇರೋದು, ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹೊರಗಡೆ ಎಲ್ಲಾದರೂ ಬಂದಾಗ, ಡಸ್ಟ್ ಇದ್ದಾಗೆಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನಾಸೋವಿನ್ ತೊಗೊತಾ ಇದ್ದೆ, ನಾಸೋವಿನ್ ತೊಗೊಳ್ಳೇಬೇಡಿ ಅಂತಂದರು. ಅದು ಮಗುಗೂ ಎಫೆಕ್ಟ್ ಆಗುತ್ತೆ. ಇಷ್ಟು ದಿವಸ ನಾನು ಬುದ್ಧಿ ಇಲ್ಲದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾಯಿದ್ದೆ ಅಂದರೆ, ದಿನಕ್ಕೆ 2-3 ದಿನಕ್ಕೆ ಒಂದ್ಸಲೂ ಹಾಕ್ಕೊಬಾರ್ದಂತೆ ಅದು ನಾಸೋವಿನ್ನು. ಅದು ಅಡಿಕ್ಟ್ ಆಗೋಗ್ಬಿಡುತ್ತೆ. ಅದು ಏನಾಗ್ತಿರುತ್ತಂದರೆ ಒಳಗಡೆ ಮತ್ತೆ ಮೂಗು ಬ್ಲಾಕ್ ಆಗ್ತಾ ಇರುತ್ತಂತೆ, ಈ ಮೆಡಿಸಿನ್ ತಗೊಳ್ತಾ ಇದ್ದರೆ ಅಡಿಕ್ಟ್ ಆಗಿಬಿಡುತ್ತಂತೆ. ಸೊ ಡಾಕ್ಟರ್ ಹಂಗೆ ಹೇಳಿದ ತಕ್ಷಣ ಅಯ್ಯೋ ಬೇಡಪ್ಪ, ಇನ್ಮೇಲೆ ಮುಟ್ಟೋದೇ ಬೇಡ ಅಂತ ಹೇಳಿ ಅವ್ರು ಸಿಟ್ರಿಜನ್ನು ಕೊಟ್ಟಿದ್ದಾರೆ, ಟ್ಯಾಬ್ಲೆಟು ಅಲರ್ಜಿಗೆ ಮತ್ತು ಮೂಗು ಬ್ಲಾಕ್ ಆಗೋದಕ್ಕೆ. ಸೊ ಅದನ್ನು ಇನ್ಮೇಲೆ ಒಂದು 5 days to 10 days ಹಾಕ್ಕೊಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಹಂಗೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಸೊ ಮೇಯ್ನ್ ನಂಗೆ ಡಸ್ಟ್ ಅಲರ್ಜಿಯಿಂದ, ಈ ರೈನ್ ಸೀಸನಲ್ಲಿ ಮತ್ತು ಈ ಡಸ್ಟ್ ಅಲರ್ಜಿಯಿಂದಲೇ ನನಗೆ ಬರೋದು ಅದು. ಸೊ ಅದಕ್ಕೆ ಇನ್ಮೇಲೆ ಹುಷಾರಾಗಿರಬೇಕು.
ಈ ಉಸಿರಾಡೋಕ್ಕೆ ಕಷ್ಟ ಇತ್ತು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡೋಕ್ಕೂ ಆಗಲ್ಲ, ಹಂಗೆ ಹೆಡ್ಡೇಕ್ ಬಂದುಬಿಡುತ್ತೆ. ಸೊ ಅದ್ರ ಬಾಧೆ ಅಂತೂ ಕೇಳೋಕ್ಕಾಗಲ್ಲ, ನಾನು ಅನುಭವಿಸೋರಿಗೆ ಗೊತ್ತು. ನೋಡಿ ಇವಾಗೂ ಉಟ್ಕೊಂಡಿದ್ದೀನಿ ನಾಸೋವಿನ, ಇದೆ ಯೂಸ್ ಮಾಡ್ತಾಯಿದ್ದು. ಯೂಸೇ ಮಾಡಬೇಡಿ, ಒಳ್ಳೇದಲ್ಲ, ಮಗುಗೂ ಒಳ್ಳೇದಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇನ್ಮೇಲೆ ಯೂಸೇ ಮಾಡೋಕ್ಕೆ ಹೋಗಲ್ಲ. ಇವಾಗ ನೋಡಿ ಸ್ವಲ್ಪ ಈ ಎನ್ವಿರಾನ್ಮೆಂಟಲ್ಲಿ ಒಂದು ಸ್ವಲ್ಪ ಮೂಗ್ ರಿಲೀಸ್ ಆಗಿದೆ. ಅಲ್ಲಿ ಹಾಸ್ಪಿಟ್ಲಲ್ಲಂತೂ ಫುಲ್ಲು ಗಾಳಿ, ಒಂಥರ AC ಎಲ್ಲ ಹಾಕ್ಬಿಟ್ಟಿದ್ರು, ಅಲ್ಲಿ ಫುಲ್ಲು ಚಳಿ ಆಗ್ತಾಯಿತ್ತು, ಬಾಡಿ ಎಲ್ಲ ಕೋಲ್ಡ್ ಆಗಿಬಿಡ್ತು. ಸೊ ಮೂಗು ಫುಲ್ ಕಟ್ಬಿಟ್ಟು, ನಂಗೆ ಅದೇನೋ ಜಾಸ್ತಿ ತಣ್ಣೀರು ಮುಟ್ಟಿದ್ರು ಕೂಡ, ತಣ್ಣಗಿರೋ ಗಾಳಿ ತಗೊಂಡ್ರು ಕೂಡ, ಕ್ಲೈಮ್ಯಾಕ್ಟ್ ಏನಾದರೂ ಥಂಡಿ ಇತ್ತು ಅಂದರೂ ಕೂಡ ನನಗೆ ಜಾಸ್ತಿ ಬೇಗ ಮೂಗ್ ಬ್ಲಾಕ್ ಆಗಿಬಿಡುತ್ತೆ. ಮತ್ತು ಡಸ್ಟ್ ಅಲರ್ಜಿ ಇದ್ದರೂ ಕೂಡ ನಂಗೆ ಬೇಗ ಮೂಗ್ ಬ್ಲಾಕ್ ಆಗಿಬಿಡುತ್ತೆ. ನಿಮ್ಗೆ ಯಾರಾದರೂ ಈ ಥರ ಪ್ರಾಬ್ಲಮ್ ಇತ್ತು ಅಂದರೆ ನೀವೇನು ಮಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು ನನಗೆ ಹೇಳಿ. ಸೊ ಡಾಕ್ಟ್ರ್ ಹೇಳಿರೋದಷ್ಟೇ, ಮಾಸ್ಕ್ ಹಾಕ್ಕೊಳ್ಳಿ ಹೊರಗಡೆ ಬಂದಾಗ, ಆಮೇಲೆ ನಾಸೋವಿನ ಹಾಕ್ಕೊಂಬಿಡಿ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೋ ಟ್ಯಾಬ್ಲೆಟಿಂದ. ಸಿಟ್ರಿಜನ್ ಕೊಡೋದು ಪ್ರೆಗ್ನೆನ್ಸಿಲಿ ಯಾವುದಾದ್ರೂ ಟ್ಯಾಬ್ಲೆಟ್ ಕೊಡೋಲ್ಲ, ನಾವು ಅದೆಲ್ಲ ಹಾಕ್ಕೊಳಕ್ಕಾಗಲ್ಲ, ಅವ್ರು ಕೊಟ್ಟಿದ್ದಲ್ಲ. ಅಂದರೆ ಡಾಕ್ಟ್ರ್ ಯಾವುದು ಕೊಡ್ತಾರೋ ಅದನ್ನೇ ಹಾಕ್ಕೊಬೇಕು, ನಾವಾಗೆ ಯಾವ್ದು ಟ್ಯಾಬ್ಲೆಟು ತೊಗೊಬಾರ್ದು. ಸೊ ಏನು ಖುಷಿ ಅಂತಂದರೆ ಮಗು ಡೆವಲಪ್ಮೆಂಟು, ಗ್ರೋತು ಎಲ್ಲ ನಾರ್ಮಲ್ ಆಗಿದೆ, ಅದೇ ಖುಷಿ ನನಗೆ, ಇನ್ನೇನು ಇಲ್ಲ. ಸೊ ಇವಾಗ ಆಗಿದೆ, 1 ಗಂಟೆ ಆಗ್ತಾ ಬರ್ತಾಯಿದೆ. ಇವಾಗ ನಾವು ಇದಕ್ಕೆ ಹೋಗಬೇಕು, ನಮ್ಮ ಸರ್ಗೆ ಕಾಲ್ ಮಾಡಿದ್ವಿ, ಈ ಥರ ಹೋಗಿ ಇದು ಬುಕ್ ಸ್ಟೋರಲ್ಲಿ ಕೇಳಿ ಈ ಥರ ಕೊಡ್ತಾರೆ ಆ ಬುಕ್ಕು ಅಂತ ಹೇಳಿದ್ದಾರೆ. ಅದೇ ಸೆಕೆಂಡ್ ಸೆಮ್ದು ಸಬ್ಜೆಕ್ಟ್ ಕಾಂಬಿನೇಷನ್ ಕೇಳಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬುಕ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಊಟ ಮಾಡಿಬಿಟ್ಟು ಸೊ ಇಲ್ಲಿಂದ ಹೋಗೋದು. ಚಿಂತಾಮನೆಯಲ್ಲೇ ತೋರಿಸ್ತಾರೋದು, ಇವಾಗ ಚಿಂತಾಮನೆಯಲ್ಲೇ ಇರೋದು. ಸೊ ಸ್ಕ್ಯಾನಿಂಗ್ ಎಲ್ಲ ಆಯಿತು. ಯಾವಾಗ ಬೆಳಿಗ್ಗೆ ಒಂದು 10:15 ಬಂದಿರೋದಕ್ಕೆ ಇವಾಗ 1 ಗಂಟೆಗೆ ಎಲ್ಲ ಆಗಿದೆ. ಸೊ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಸೊ ನನಗೂ ಸಾಕಾಗ್ಬಿಟ್ಟಿದೆ. ಇವತ್ತು ಸ್ಕೂಲಿಗೆ ಬೇರೆ ಹೋಗಬೇಕಿತ್ತು, ಟೆಸ್ಟ್ ಇತ್ತು. ಸಾರು ಕಾಲ್ ಮಾಡಿ ಸ್ಕ್ಯಾನಿಂಗ್ ಇದೆ, ಭಾನುವಾರತ್ತು ಸ್ಕ್ಯಾನಿಂಗ್ ಮಾಡ್ಸೋಕ್ಕಾಗಲ್ಲ, ಡಾಕ್ಟ್ರು ಸಿಗೋದಿಲ್ಲ. ಸೊ ಅದೇ ಪ್ರಾಬ್ಲಮ್ಮು, ರಜೆ ಹಾಕಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇವತ್ತು ಫುಲ್ ಹಾಲಿಡೇ. ಸೊ ಇನ್ಯಾವುದೂ ಹಾಲಿಡೇ ಇಲ್ಲ. ಇನ್ನು ನೆಕ್ಸ್ಟ್ ಸೆಪ್ಟೆಂಬರ್ಗೆ ಹೇಳಿದ್ದಾರೆ ನನಗೆ ಸ್ಕ್ಯಾನಿಂಗ್ಗೆ. ಇನ್ನು ಸೆಪ್ಟೆಂಬರ್ಗೆ ಹೋದರೆ ಆಯಿತು. ಸೊ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಏನು ಅಂತೆಲ್ಲ ನಾನು ಮನೆಗೆ ಹೋದ್ಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಗ್ ನೋಡ್ತಾ ಇರಿ, ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ, ಓಕೆನಾ? ಮತ್ತು ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಹಿಂದಗಡೆ ನೋಡ್ತೀಯಾ? ಹಿಡಿದ್ಬಿಟ್ಟ ಇನ್ನಂಗೆ ತೆಗಿಯೋದು ನಾನು. ಮುಂದೆನೂ ಜಾಗ ಇಲ್ಲ, ಇದರೂ ಜಾಗ ಇಲ್ಲ. ಒಂದು ಕೆಲಸ ಮಾಡಿ, ಇದು ಕಾರ್ನ ಹಿಂಗೆ ಮೇಲ್ಗಡೆ ಹೋಗೋ ಥರ ಮಾಡಿ, ಇಲ್ಲಾಂದ್ರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕಾರ್ನ ಈ ಕಡೆ ತಿರುಗಿಸ್ರಿ. 1400 kg. ಸರಿ ಹೇಳಲಾ? ಹಾಂ ಹೇಳಲೇಬೇಕು. ಸರಿ ಹೇಳ್ತೀವಿ. ಹಂಗೆ ಬಂದರೂ ಹಂಗೆ, ಅದು ಒಂದೇ. ಮತ್ತೆ ಇವಾಗ ಯಾವ ಕಡೆ ಹೋಗ್ಬೇಕು? ಬುಕ್ಸ್ ಅಂಗಡಿ ಹತ್ರಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ರಿವರ್ಸ್ ಹಾಕೊಂಡು ಹಿಂಗೆ ಹೋಗ್ಬೇಕು ನಾವು. ಎಷ್ಟಂದ್ರಿ ಮಾಸ್ಕು? 2 ನಾರ್ಮಲ್ದು, ಒಂದು ಅದೇ ಬ್ಲ್ಯಾಕ್ ಕಲರ್ದು. ಓಕೆ. ಹಾಕೊಂಡು ಈ ಸೀಸನಲ್ಲಿ ನನ್ನ ನೋಸ್ ಯಾವಾಗಲೂ ಬ್ಲಾಕ್ ಆಗ್ತಾ ಇರುತ್ತೆ, ಉಸಿರಾಡೋಕ್ಕೆ ಆಗಲ್ಲ. ಸೊ ಇದನ್ನು ಡಾಕ್ಟ್ರ್ ಹತ್ರ ಕೇಳಿದ್ದಕ್ಕೆ ಡಸ್ಟ್ ಅಲರ್ಜಿ ಜಾಸ್ತಿ ಆಗುತ್ತೆ ನಿಮಗೆ, ಅದಕ್ಕೆ ಈ ರೀತಿ ಆಗುತ್ತೆ, ನೀವು ಮಾಸ್ಕ್ ಯೂಸ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಹಸ್ಬೆಂಡ್ ಕೈಯಿಂದ 2-3 ಮಾಸ್ಕ್ ತರಿಸ್ಕೊಂಡೆ. ಒಂದು ಚಿಕ್ಕ ತರ್ಬಿಟ್ಟಿದ್ದಾರೆ ಬ್ಲ್ಯಾಕ್ ಕಲರು, ಬಟ್ ಇನ್ನು ಮಿಕ್ಕಿದ್ದು ಚೆನ್ನಾಗಿದೆ. ಸೊ ಅದೇ ಯೂಸ್ ಮಾಡೋಣ ಅಂತಿದ್ದೀನಿ. ಇದ್ರ ಮೇಲೆ ಎಲ್ಲೇ ಹೋದರೂ ಕೂಡ ಮಾಸ್ಕ್ ಹಾಕ್ಕೋಬೇಕು. ಈ ಮಳೇಲಿ ಧೂಳು ಅದ್ರ ಮಧ್ಯದಲ್ಲೆಲ್ಲ ಹೋಗ್ಬಾರ್ದು. ನನಗೆ ಇನ್ನೂ ಡಸ್ಟ್ ಅಲರ್ಜಿ ಜಾಸ್ತಿ ಆಗುತ್ತೆ. ಮೊದಲಿಂದ ನನಗೆ ಡಸ್ಟ್ ಅಲರ್ಜಿ ಜಾಸ್ತಿ ಇದೆ. ಈ ಕೋಲ್ಡ್ ಸೀಸನು ಮತ್ತು ಈ ಮಳೆ ಬರುತ್ತಲ್ವ, ಈ ಆಷಾಢ ಮಾಸದಲ್ಲಿ ಜಾಸ್ತಿ ಗಾಳಿ ಇರುತ್ತಲ್ವ, ಸೊ ಆವಾಗಲೇ ನನಗೆ ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗೋದು. ಸಮ್ಮರಲ್ಲಿ ಆರಾಮಾಗಿರುತ್ತೆ. ಸೊ ಇದು ನನಗೆ ಸೆಟ್ ಆಗೋಲ್ಲ ಅಂತ ಅಂದ್ಬಿಟ್ಟು ಬೇರೆ ಹಾಕ್ಕೊಂಡೆ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತಂದರೆ ಬುಕ್ ತಗೊಳಕ್ಕೆ ಹೋಗ್ತಾಯಿದ್ದೀವಿ. ಬುಕ್ ಸ್ಟೋರಿಗೆ ಹೋಗ್ತಾಯಿದ್ದೀವಿ ನಾವು ಬುಕ್ ತೊಗೊಳ್ಳೋಣ ಅಂತ. ಸೊ ನನ್ನ B.Ed ಬುಕ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂತಂದರೆ ಬುಕ್ ಇಲ್ಲ ಅಂತಂದರೆ ಅವರು 2-3 ಡೇಸ್ ಆಗುತ್ತೆ ತರಿಸ್ಕೊಳ್ಳೋಕ್ಕೆ. ಸೊ ಹೋಗಿ ಚೆಕ್ ಮಾಡಿಸ್ಕೋಬೇಕು.
ಸೊ ಸಾರ್ ಹೇಳಿರೋ ಕಡೆ ಸಾರ್ ಹೇಳಿರೋ ಕಡೆನೇ ಹೋಗ್ತಾ ಇದ್ದೀವಿ ಬುಕ್ ತೊಗೊಬರೋಕ್ಕೆ. ಸೊ ಕಡೆಗೂ ಬುಕ್ ಸ್ಟೋರ್ಗೆ ಬಂದೆ. ಇಲ್ಲಿ ಬಿ ಎಡು ಹುಡುಕ್ತಾ ಇದ್ದೀನಿ. ಬಿ ಎಡು ಥರ್ಡ್ ಸೆಮ್ಮು ಎಲ್ಲ ಇತ್ತು. ಲಾಸ್ಟಲ್ಲಿ ಬಿ ಎಡ್ ಸೆಕೆಂಡ್ ಸೆಮ್ದಿದೆ ಇತ್ತು, ನಾನು ನೋಡಲೇ ಇಲ್ಲ, ಬರೀ ಫ್ರಂಟಲ್ಲಿ ಮಾತ್ರ ನೋಡಿದೆ. ಆಮೇಲೆ ಅಂಗಡಿ ಅಣ್ಣ ಬಂದುಬಿಟ್ಟು ತಗೊಳ್ಳಿ ಬಿ ಎಡ್ ಇದೆ ಸೆಕೆಂಡ್ ಸೆಮ್ದು ಇದೆ ಅಂತ. ಸೊ ನಂದು ಕಾಂಬಿನೇಷನ್ ಬೇರೆ ಫಿಸಿಕ್ಸು ಮ್ಯಾಥ್ಸು, ಅದರಲ್ಲಿರೋದು ಬೇಕು ಬುಕ್ಕು ನನಗೆ. ಸೊ ಬಿ ಎಡಲ್ಲಿ ತುಂಬ ಥರ ಬುಕ್ಗಳು ಬರುತ್ತೆ, ಯಾರು ಯಾವ ಕಾಂಬಿನೇಷನ್ ತೊಗೊಂಡಿದ್ದಾರೋ ಅದು ತೊಗೋಬೋದು. ಅದಾದಮೇಲೆ ಮನೆಗೆ ಬಂದೆ, ಶುಗರ್ ಟೆಸ್ಟ್ ಮಾಡಿದೆ. ಸೊ ಇದು ರೀಡಿಂಗು ನಮ್ಮ ಮೇಡಮ್ ಕಲಿಸ್ಬೇಕಾಗಿತ್ತು, ಸೊ ಅದಕ್ಕೆ ತಗೊಂಡೆ. ಸ್ವಲ್ಪ ಶುಗರ್ ಜಾಸ್ತಿನೇ ಇದೆ, ನಾನು ತಪ್ಪು ಮಾಡಿಬಿಟ್ಟೆ, ಮೇಂಟೈನೇ ಮಾಡಲಿಲ್ಲ, ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ. ಸೊ ಬುಕ್ ನೋಡ್ತಾ ಇದ್ದೆ, ಬುಕ್ಕಲ್ಲಿ ಏನಿದೆ ಅಂತ ನೋಡೋಣ ಅಂತ ನೋಡ್ತಾ ಇದ್ದರೆ ನನ್ನ ಮಗಳು ತಗೊಂಡೋದ್ಲು. ನಾನು ಹೆಂಗೆ ಬುಕ್ ಇಟ್ಕೊಂಡು ಕೂತ್ಕೊತೀನೋ ನನ್ನ ಮಗಳು ಕೂಡ ಹಾಗೆ ಬುಕ್ ಇಟ್ಕೊಂಡು ಕೂತ್ಕೊಳ್ಳೋದು ಜಾಸ್ತಿ ಮಾಡಿಬಿಟ್ಟಿದ್ದಾಳೆ. ಸೊ ಕೊಡು ಅಂದಿದ್ದಕ್ಕೆ ಸದ್ಯಕ್ಕೆ ವಾಪಸ್ ಕೊಟ್ಟಳು. ಸೊ ಇದೇ ನನ್ನ ಸೆಕೆಂಡ್ ಸೆಮ್ಮಲ್ಲಿ ನಾನು ಓದಬೇಕಾಗಿರೋಂಥ ಬಿ ಎಡ್ ಬುಕ್ಕು. ನೋಡಿದ ತಕ್ಷಣ ಖುಷಿ ಆಗೋಯಿತು, ಸದ್ಯ ಬುಕ್ ಬಂತಲ್ಲ ಅಂತ ಖುಷಿ ಆಯಿತು. ಇನ್ನು ಓದೋದೇ ಇರೋದು ಫ್ರೆಂಡ್ಸ್, ಹೇಗೆ ಮ್ಯಾನೇಜ್ ಮಾಡ್ತೀರೋ ನೋಡಬೇಕು. ಸ್ಕೂಲ್ಗೂ ಹೋಗ್ತಾ ಹಾಗೆ ಇದನ್ನು ಓದ್ಕೋಬೇಕು. ಆಗೋ ಈಗೋ ಸ್ಟಾರ್ಟ್ ಆಗಿಬಿಡುತ್ತೆ ಬಿ ಎಡು ಕೂಡ, ಎಕ್ಸಾಮು ಕೂಡ ಬೇಗ ಬಂದುಬಿಡುತ್ತೆ. ಜನವರಿಯಲ್ಲಿ ನೆಕ್ಸ್ಟ್ ಎಕ್ಸಾಮ್ ಇರೋದು. ಸೊ ಇಷ್ಟರಲ್ಲಿ ನಾನು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಅಸೈನ್ಮೆಂಟು ಅದು ಇದು ಅಂತ ಅಂದ್ಬಿಟ್ಟು ತುಂಬಾ ಇರುತ್ತೆ. ಸೊ ನಾನು ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು. ಸ್ಟಡಿ ಟಿಪ್ಸ್ ಕೊಡಿ ಅಂತ ಹೇಳಿದ್ರಲ್ಲ, ಸೊ ನಾನು ಖಂಡಿತ ಮುಂದಿನ ಲಾಗಲ್ಲಿ ಸ್ಟಡಿ ಟಿಪ್ಸ್ ಕೊಡ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್ ಮನೆಗೆ ಬಂದು ಒಂದೆರಡು ದೋಸೆ ಹಾಕ್ಕೊಂಡು ಒಂಚೂರು ಅನ್ನ ಸಾಂಬಾರು ಮಾಡ್ಕೊಂಡು ತಿಂದಿದ್ದಷ್ಟೇ. ಇವತ್ತಿನ ಲಾಗ್ ಇಷ್ಟೇ. ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಏನು ಬಂದಿದೆ ಅಂತ ನಾಳಿನ ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.